ಸರಿ ಭೈರವ. ಹಾಂ, ಇಷ್ಟೊತ್ತು ಕಾದು ಕಾದು ಸಾಕಾಯಿತು. ಹಾಸ್ಪಿಟಲ್ ಕ್ಲೋಸ್ ಮಾಡಿದ್ದು ಆಯಿತು. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ನಾನು. ಎಷ್ಟೊತ್ತು ಅಂತ ಹಾಸ್ಪಿಟಲಲ್ಲೇ ಇರಲಿ, ನನಗೂ ಬೆಳಗ್ಗೆಯಿಂದ ಬೇಜಾರಾಗ್ಬಿಟ್ಟೈತೆ. ಪೇಷಂಟ್ಸ್ ಪೇಷಂಟ್ಸ್ ಪೇಷಂಟ್ಸ್. ಸರಿ ಬಾ ಹೊರಡೋಣ. ಉಷಾ, 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 ನಿನಗೆ ಗೊತ್ತಿರಬೇಕಲ್ವಾ ನಾನು ಯಾಕೆ ಬಂದೆ ಇವಾಗ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು, ನಿಂಗೆ ಚೆನ್ನಾಗಿ ಗೊತ್ತಾಗೈತೆ ಅಂತ ಹೇಳ್ಬಿಟ್ಟು. ನಾನು ಯಾಕೆ ಇಲ್ಲಿಗೆ ಬಂದ್ಬಿಟ್ಟು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೋಡು, ನನಗೆ ಗೊತ್ತು, ನಾನು ಯಾರ್ಯಾರು ಮೋಸ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಆದರೆ ಇವಾಗ ನಾನು ಪಶ್ಚಾತ್ತಾಪ ಪಟ್ಕೊತಾ ಇದ್ದೀನಿ. ನಾನು ತಪ್ಪು ಮಾಡಿಬಿಟ್ಟೆ, ಒಂದಲ್ಲ ಎರಡಲ್ಲ, ಶಾನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೋಡು, ಹೀಗೆಲ್ಲ ಆಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಜೀವನನ ನಾನೇ ಹಾಳು ಮಾಡ್ಕೊಬಿಟ್ಟೆ. ನೋಡು, ನಿನ್ನ ಬಂದ್ಬಿಟ್ಟು ಕೊನೇ ಸಹಾಯ ಕೇಳ್ತಾ ಇದ್ದೀನಿ. ನೋಡು, ಇಲ್ಲ ಅಂತ ಅನ್ಬೇಡ. ಏನು ಅಂತ ಹೇಳಿದ್ರೆ, ಚಿಕ್ಕ ಸಾವುಕಾರನ ನೀನು ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂಟಿದ್ಯಲ್ವಾ, ಅದನ್ನು ನೀನೇನಿಯ ಕ್ಯಾನ್ಸಲ್ ಮಾಡ್ಕೊಬಿಡು. ನೀನೇನಾರ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನನಗೆ ಉಪಕಾರ ಮಾಡ್ದಂಗೆ ಆಯ್ತದೆ. ಆಮೇಲೆ ನಾನು ಸಾವುಕಾರನ ಮದುವೆ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತೀನಿ. ಯಾಕೆ ಇದೆಲ್ಲ ನೀನು ಆ ಬಡ್ಡಿ ನನ್ನ ಮಗ ರಮೇಶನ ಜೊತೆ ಓಡೋಗ್ಬೇಕಾದ್ರೆ ನಿನಗೆ ಅವಾಗೇನು ಅನ್ನಿಸ್ಲಿಲ್ವ ನಿನಗೆ? ಇವಾಗ ನಿನಗೆ ನಿನ್ನ ಗಂಡ ನೆನಪದ್ನ? ಯಾಕೆ ಅವನು ಆಗಲೇ ನಿನಗೆ ಮೋಸ ಮಾಡಿರ್ಬೇಕಲ್ವಾ? ಆವತ್ತೇ ನಾನು ಹೇಳ್ದೆ, ಅವನ ಜೊತೆ ಹೋಗ್ಬೇಡ, ಮೋಸ ಮಾಡ್ತಾನೆ, ಹೋಗ್ಬೇಡ, ಮೋಸ ಮಾಡ್ತಾನೆ ಅಂತಂದ್ರೂ ನೀನೇನಾದರೂ ಕೇಳ್ದ? ಇಲ್ಲ 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 ಇಲ್ಲ, ಅಯ್ಯೋ ನನಗೆ ಹಿಂಗೆ ಅಂತ ಓಡೋಗ್ಬಿಟ್ಟೆ. ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀನು ಸ್ವಲ್ಪನೂ ಕರುಣೆ ತೋರಿಸ್ತಿಲ್ಲ. ನೀನು ಹೋಗಿದ್ದಕ್ಕೆ ಪಾಪ ಚಿಕ್ಕ ಸಾವುಕಾರ ಎಷ್ಟೆಲ್ಲ ಒದ್ದಾಡಿ 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 ಕುಡಿಯೋದೆಲ್ಲ ಕಲಿತು ಪಾಪ ಎಷ್ಟೆಲ್ಲ ಮಾಡಿಬಿಟ್ಟ. ಇವಾಗ ನಿನಗೆ ಗಂಡನ ಬೆಲೆ ಗೊತ್ತಾಗಿರ್ಬೇಕೇನೋ. ಇವಾಗ ಬಂದೇನು ಪ್ರಯೋಜನ ಇಲ್ಲ ಬಿಡು. ಎಲ್ಲ ಮುಗ್ದೋಗೈತೆ. ನನಗೆ ಗೊತ್ತು ನೀನು ಯಾಕೆ ನನ್ನ ಹತ್ರ ಬಂದಿದ್ಯಾ ಅಂತ ಹೇಳ್ಬಿಟ್ಟು. ಮದುವೆನ ನಿಲ್ಲಿಸು, ನಾನು ಅವನ್ನ ಮದುವೆ ಮಾಡ್ಕೊತೀನಿ, ಆರಾಮಾಗಿ ನೀನು ಇರು ಅಂತ ಹೇಳಕ್ಕೆ ಬಂದಿದ್ಯಲ್ವಾ. ನೀನು ಏನು ಹೇಳಿದ್ರು ಮದುವೆನ ನಿಲ್ಸೋಕ್ಕೆ ನಾನಂತೂ ರೆಡಿ ಇಲ್ಲ. ಅಯ್ಯೋ ಉಷಾ, ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನಿ. ನಿನ್ನ ಕೈಯೆಲ್ಲ ಕಾಲು ಅಂತಲೇ ತಿಳ್ಕೊಂಡಿದ್ದೀನಿ. ನೋಡು, ನನ್ನ ಜೀವನನೇ ಹಾಳಾಗೋಗ್ಬಿಟ್ಟೈತೆ. ಅವನು ನಂಬಿಟ್ಟು ನಾನು ನಿಜವಾಗೂ ಮೋಸ ಹೋಗ್ಬಿಟ್ಟಿದ್ದೀನಿ. ಎಷ್ಟು ಮೋಸ ಹೋಗಿದ್ದೀನಿ ಅಂತ ಹೇಳಿದ್ರೆ ಹೇಳೋಕ್ಕಾಗಿಲ್ಲ. ಅಷ್ಟು ಮೋಸ ಹೋಗ್ಬಿಟ್ಟಿದ್ದೀನಿ. ತುಂಬ ಮೋಸ ಮಾಡ್ಬಿಟ್ಟು ನನಗೆಲ್ಲನೂ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡು ಮೋಸ ಮಾಡ್ಬಿಟ್ಟ. ನೀನೇನಾದರೂ ಒಪ್ಕೊಳ್ಳಿಲ್ಲ ಅಂತಂದರೆ ಇವಾಗ ಮದುವೆ ನಿಲ್ಸೋಕ್ಕೆ ನಾನಂತೂ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನನಗಿದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಉಷಾ. ದಯವಿಟ್ಟು ನೀನೇ ಹೆಂಗಾದರೂ ಮಾಡಿಬಿಟ್ಟು ಮದುವೆನ ನಿಲ್ಲಿಸ್ಕೊಬಿಡು. ದಯವಿಟ್ಟು ನಿನ್ನ ಕಾಲು, ನೀನು ಹೂವನ್ನ ತನಕ ನನ್ನ ಕಾಲು ಬಿಡಲ್ಲ. ದಯವಿಟ್ಟು ಬಿಡು. ಎದ್ದಳು ಮೇಲೆ ಫಸ್ಟ್ ಎದ್ದಳು ಮೇಲೆ. ಉಷಾ, ನೀನಾದರೆ ಡಾಕೊಟ್ರು ನಿನಗೆ ಯಾರು ಬೇಕಾದ್ರೂ ತಾಳಿ ಕಟ್ತಾರೆ, ನಿನ್ನ ಯಾರು ಬೇಕಾದ್ರೂ ಮದುವೆ ಮಾಡ್ಕೋತಾರೆ. ಆದರೆ ನಾನು ಒಬ್ಳು ಓಡೋಗಿರೋಳು. ನೋಡು, ನೀನು ಮನ್ಸು ಮಾಡಿದ್ರೆ ನನ್ನ ಸಂಸಾರನ ಸರಿ ಮಾಡ್ಬೋದು. ನಾನು ನಿನ್ನ ಥರ ಓದ್ಕೊಂಡಿಲ್ಲ, ನಿನ್ನ ಥರ ನೋಡೋಕೆ ಸಂದಕ್ಕಿಲ್ಲ, ನಿನ್ನ ಥರ ಇಂಗ್ಲೀಷ್ ಕಲ್ತಿಲ್ಲ, ಏನೂ ಕಲ್ತಿಲ್ಲ. ನನ್ನ ಜೀವನದಾಗ ನಾನು ಕಲ್ತಿರೋದೆಲ್ಲನೂ ಬರೀ ಕೆಟ್ಟದ್ದು ಮಾಡೋದೇನೇ ನೀನು. ಈಗಿತ್ತ ನೀನು ಹ್ಞೂ ಅಂತ ಅಂದ್ಬಿಟ್ಟು ನೀನು ಮದುವೆನ ಕ್ಯಾನ್ಸಲ್ ಮಾಡ್ಕೊಬಿಟ್ರೆ ನನ್ನ ಜೊತೆ ಅವ್ನು ಬರ್ತಾನೆ, ಅವನ ಜೊತೆ ಸಂಸಾರ ಮಾಡ್ಕೊಂಡಿರ್ತೀನಿ. ನಿನಗೆ ಬೇಕಾದ್ರೆ ಅಮೇರಿಕಾ ಹುಡುಗನೋ ಇಲ್ಲ ಲಂಡನ್ ಹುಡುಗನೋ ಸಿಗ್ತಾನೆ, ಮದುವೆ ಮಾಡ್ಕೊಬಿಟ್ಟು ನೀನು ಆರಾಮಾಗಿರ್ಬೋದು. ದಯವಿಟ್ಟು ನನ್ನ ಕೈ ಬಿಡ್ಬೇಡ. ಇದೊಂದು ಕಿತ ಸಹಾಯ ಮಾಡು. ನಿನಗೆ ಬೇಜಾನ ಆಪ್ಷನ್ ಐತೆ, ಆದರೆ ನನಗೆ ಚಿಕ್ಕ ಸಾವುಕಾರ ಬಿಟ್ಟು ಬೇರೆ ಆಪ್ಷನ್ ಏನೂ ಇಲ್ಲ. ನೀನೇನಾದರೂ ಒಂದು ಕಿತ ಬಂದ್ಬಿಟ್ಟು ಚಿಕ್ಕ ಸಾವುಕಾರನ ಹತ್ರ ಮಾತಾಡ್ಬಿಟ್ರೆ ನಿಜವಾಗೂ ಅವನು ಒಪ್ಕೊಂಡೇ ನೀ ಒಪ್ಕೊತಾನೆ. ಅಬ್ಬಬ್ಬಬ್ಬ. ನೋಡು, ನಿನ್ನ ಕಷ್ಟ ನನಗೆ ಅರ್ಥ ಆಗ್ತೈತೆ. ನೀನು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗ್ತೈತೆ. ಹಾಗಂತ ಈಗೇನು ಮಾಡೋಕ್ಕಾಗಲ್ಲಲ್ವಾ. ನೋಡು, ಈಗ ಸಿಕ್ಕವನಲ್ಲ, ಅವನ್ನೇನೆ ಹೊಡೆದೋ ಬಡ್ದೋ ಸರ್ ಮಾಡ್ಕ. ಈಗಿದ್ದಕ್ಕಿದ್ದಂಗೆ ನಾನು ಮದುವೆ ನಿಲ್ಸೋಕ್ಕಾಗಲ್ಲ. ಹೀಗಿದ್ದಕ್ಕಿದ್ದಂಗೆ ಮದುವೆ ನಿಲ್ಲಿಸ್ಬಿಟ್ರೆ ಎಷ್ಟೊಂದು ಮನೆಯವ್ರಿಗೆ, ನಮ್ಮ ಮನೆಯವರಿಗೆಲ್ಲ ತುಂಬಾ ಬೇಜಾರಾಗುತ್ತೆ. ಅಷ್ಟೆಲ್ಲ ನಾನು ರಿಸ್ಕ್ ತಗೊಳಕ್ಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ನೀನು ಇರೋನ್ನೇನೆ ಸರಿ ಮಾಡ್ಕೊಂಡ್ರೆ ಒಳ್ಳೇದು. ಡೈವರ್ಸು ಆಗೋಗ್ಬಿಟ್ಟೈತೆ. ನಾನು ಯಾವತ್ತೂ ನಿನ್ನ ಜೀವನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿನ್ನ ಗಂಡನ ಮದುವೆ ಮಾಡ್ಕೊತಿಲ್ಲ. ನಿಮ್ಮದೆಲ್ಲ ಡೈವರ್ಸ್ ಆಯಿತು, ನೀನು ಬಿಟ್ಬಿಟ್ಟು ಹೊರಟೋಗ್ಬಿಟ್ಟೆ. ತುಂಬ ದಿನಗಳಾದ್ರೂ ನೀನು ಬರಲಿಲ್ಲ ಅಲ್ವಾ. ಅದಕ್ಕೆ ನಾನು ಮದುವೆ ಮಾಡ್ಕೊಳ್ಬೇಕಾಗಿರೋ ಪ್ರಮೇಯ ಬಂತು, ನಾನು ಮದುವೆ ಮಾಡಿಕೊಂಡೆ. ನೋಡು, ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊತೀನಿ, ಮುಂದೇನು ಅರ್ಥ ಮಾಡ್ಕೊತೀಯ ಅಂತ ಅಂದ್ಕೊಂಡಿದ್ದೀನಿ. ನಾನೇ ನಿನ್ನ ಜೀವನ ಹಾಳು ಮಾಡಿಬಿಟ್ಟು ನಾನೇನು ಸಾವುಕಾರನ ಮದುವೆ ಮಾಡ್ಕೊತಿಲ್ವಲ್ಲ. ನೋಡು, ದಯವಿಟ್ಟು ನಾನು ತಲೆ ಕೆಡಿಸ್ಬೇಡ. ನಂಗೆ ಆಗಲೇ ಮುಂಚೆನೇ ತಲೆ ಕೆಟ್ಟೋಗ್ಬಿಟ್ಟೈತೆ. ನಿನ್ನ ಪಡಿ ನೀನು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಹಂಗನ್ಬೇಡ ಉಷಾ, ಹಂಗನ್ಬೇಡ. ನಾನು ಇವಾಗ ಕೆರೆನ ಬಾವಿನ ನೋಡ್ಕೊಬಿಡ್ತೀನಿ ಉಷಾ. ನೀನೊಬ್ಬಳೇ ನನ್ನ ಜೀವನ ಸರಿ ಮಾಡೋಕ್ಕೆ ಸಾಧ್ಯ. ನೀನು ಬಿಟ್ಟು ಬೇರೆ ಯಾರೂ ನನ್ನ ಜೀವನ ಸರಿ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರೂ ಇವಾಗ ಚಿಕ್ಕ ಸಾವುಕಾರನ ಒಪ್ಸೋಂಥ ಪರಿಸ್ಥಿತಿನಾಗಿಲ್ಲ. ನಾನು, ನಮ್ಮ ಅಜ್ಜಿ, ನಮ್ಮಮ್ಮ ತುಂಬ ಕಷ್ಟದ ಪರಿಸ್ಥಿತಿನಲ್ಲಿದ್ದೀವಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ನೋಡು ಬಾ, ಚಿಕ್ಕ ಸಾವುಕಾರನ ಹತ್ರ ಕರ್ಕೊಂಡೋಗ್ಬಿಟ್ಟು ನೀನೇ ಹೇಳ್ಸು. ಇಲ್ಲ ಹಿಂಗಿರು ಮಾಡು ಅಂತ ಹೇಳ್ಸು. ಆರಾಮಾಗೆ ನೀನು ಹೇಳ್ದಂಗೆ ಕೇಳ್ತಾನೆ ಅವನು. ನನಗೆ ಗೊತ್ತಾಗ್ತೈತೆ ಉಷಾ, ನಿನ್ನ ಮನಸ್ಸಲ್ಲಿ ತುಂಬಾ ಬೇಜಾರಾಗ್ತೈತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನೀನು ತುಂಬ ಸೆಂಟಿಮೆಂಟ್ ಅಲ್ವಾ, ಅದಕ್ಕೆ ನಿನಗೆ ಸೆಂಟಿಮೆಂಟ್ ಆಗ್ತೈತೆ. ನೋಡು, ಇದನ್ನೆಲ್ಲ ನಂಬೋಕೆ ಹೋಗ್ಬೇಡ. ಇದೆಲ್ಲ ಇವಳು ಆಡ್ತಿರೋ ಡ್ರಾಮಾ ಇದು. ನಾನು ಅದಕ್ಕೆ ಮುಂಚೆನೇ ಬಂದ್ಬಿಟ್ಟು ನಿನಗೆಲ್ಲ ಎಚ್ಚರಿಸಿದ್ದು. ನೋಡು, ಇವಳು ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಾವಳೆ.
ಇವಳು ಪ್ಲಾನೇ ಬೇರೆ ಐತೆ. ಇವಳು ಪ್ಲಾನ್ ಏನು ಗೊತ್ತಾ? ಇವಳು ಆ ಮನೆಗೆ ಹೋಗ್ಬಿಟ್ಟು ಅವಳಲ್ಲ ನಿಮ್ಮ ಅತ್ತೆ ಆಗಬೇಕು ಅಂತವಳಲ್ಲ ಅವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿ ಗಂಡನ ಆಸ್ತಿ ಎಲ್ಲನೂ ಬಂದವಳಲ್ಲ ಅವಳು ಆಶಂಗೆ ಬರ್ಕೊಟ್ಬಿಟ್ಟು ದೊಡ್ಡ ನಾಮ ಹಾಕಬೇಕು ಅಂತೇಳ್ಬಿಟ್ಟು ತುಂಬ ಪ್ಲಾನ್ ಮಾಡ್ಕೊಂಡವಳೆ. ನೋಡು, ನನ್ನ ಮಾತು ಕೇಳು, ಇವಳು ಸೆಂಟಿಮೆಂಟ್ಗೆಲ್ಲ ನೀನು ಬಗ್ಗಕ್ಕೆ ಹೋಗ್ಬೇಡ. ಬಗ್ಗಿದ್ರೆ ನಿನ್ನ ಜೀವನ ಜೊತೆಗೆ 3 ಜನ ಜೀವನನೂ ಬೀದಿಗೆ ಬಂದ್ಬಿಡ್ತೈತೆ. ನೋಡು, ಕಣ್ಣೀರು ಹಾಕ್ತಾವಳೆ ಅಂತ ಕರ್ಗಕ್ಕೆ ಹೋಗ್ಬೇಡ. ನಾಟಕದ ಕಣ್ಣೀರದು. ಯಾಕೆ ಉಷಾ ಇನ್ನೂ ಯೋಚನೆ ಮಾಡ್ತಾ ಇದೆಯಾ? ದಯವಿಟ್ಟು ಬಾ, ಇದೊಂದೇ ಒಂದ್ಸಲ ನನ್ನ ಜೀವನಕ್ಕೊಂದು ಅವಕಾಶ ಮಾಡಿಕೊಡು. ಏನೋ ನಾನು ನಿನ್ನ ಜೀವನಕ್ಕೆ ಅವಕಾಶ ಮಾಡಿಕೊಡ್ಬೇಕಾ? ಏನು ನೀನು ಹಾಡ್ತಿರೋ ನಾಟಕಕ್ಕೆ ನಾನು ಬಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಎಲ್ಲೇ ಹೋಗಿತ್ತು ನಿನ್ನ ತಲೆ? ಗಂಡ ಬೇಡ, ಅತ್ತೆ ಮಾನ ಮರ್ಯಾದೆ ಬೇಡ, ಮಾವನ ಮಾನ ಮರ್ಯಾದೆ ಯಾರ್ದಾದ್ರೂ ಪರವಾಗಿಲ್ಲ, ನಿನ್ಗೆ ಅವನು ಯಾವನೋ ಲವ್ವರ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಓಡೋಗ್ಬಿಟ್ಟಲ್ಲ, ಆವಾಗ ಈ ಕಣ್ಣೀರೆಲ್ಲೋಗಿತ್ತು? ಎಲ್ಲೇ ಹೋಗಿತ್ತು ಕಣ್ಣೀರು? ಹಾಂ, ತುಂಬ ಚೆನ್ನಾಗಿ ನಾಟಕ ಮಾಡೋದು ಕಲ್ತಿದ್ದೀರಾ ಅಮ್ಮ ಮಗಳು ಅಜ್ಜಿ ಎಲ್ರೂ. ನಿನ್ನ ಸೆಂಟಿಮೆಂಟಿಗೆ ಬಗ್ಗಕ್ಕೆ ನಾನೇನೋ ಒಂದು ಫೂಲ್ ಅಲ್ಲ. ನೋಡು, ನಿನ್ನೂ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ. ನೀನು ಏನಾದರೂ ಅಳು, ಇಲ್ಲ ಕೆರೆಗಾದ್ರೂ ಬೀಳು, ಬಾವಿಗಾದ್ರೂ ಬೀಳು, ನಾನಂತೂ ಯಾವುದೇ ಕಾರಣಕ್ಕೂ ನಿಂದಕ್ಕೆಲ್ಲ ಬಗ್ಗಕ್ಕೆ ನಾನು ರೆಡಿ ಇಲ್ಲ. ಏನು ಸಾಯ್ತೀಯಾ? ಸಾಯಿ, ಐ ಡೋಂಟ್ ಕೇರ್. ನಾನೇ ತಲೆ ಕೆಡಿಸ್ಕೊಂಡ್ಲಿ? ಮನಸ್ಸಲ್ಲೆಲ್ಲ ವಿಷಯನ ಇಟ್ಕೊಂಡು ಬಂದುಬಿಟ್ಟು ನನ್ನ ಹತ್ರ ಕೇಳ್ತಾ ಇದೆಯಲ್ವ ನೀನು? ಹಾಂ, ಇವತ್ತು ನಿನ್ನ ಮನಸ್ಸಲ್ಲಿ ಆ ಚಿಕ್ಕ ಸಾವುಕಾರನ ಬಗ್ಗೆ ಯಾವುದೂ ಸೆಂಟಿಮೆಂಟ್ ಇಲ್ಲ. ನಿನ್ನ ಜೀವನ ಹಾಳಾಗೋಗೈತೆ. ನಿನಗೆ ಸೆಟ್ಲಾಗಕ್ಕೆ ಯಾರಾದರೂ ಒಬ್ಬರು ಬೇಕು. ಯಾರಿಗೆ ಸದ್ಯಕ್ಕೆ ಗತಿ ಇಲ್ಲ, ಅದಕ್ಕೆ ಅವ್ನು ಬೇಕು ಅಲ್ವಾ? ಆಮೇಲೆ ನೀನು ಆಟ ಆಡ್ತೀಯ, ಮಾಡಿದ್ದೆ ಮಾಡ್ತೀಯ. ನೋಡು, ಅವಳ ಹತ್ರ ಕಮಿಟ್ ಮಾಡ್ಕೊಂಡು ಬಂದೋ ಹೋಗಿ ಅವಳ ಹತ್ರ ಹೇಳೋಗು. ಈ ಉಷಾ ಯಾವತ್ತೂ ಯಾರಿಗೂ ಬಗ್ಗಲ್ಲ ಅಂತ ಹೇಳ್ಬಿಟ್ಟು ಯಾರ ಪ್ಲಾನ್ಗೂ ನಾನು ಬೀಳಲ್ಲ. ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ. ನಿನಗೆ ಅಂಥವ್ರು ಸಹಾಯ ಮಾಡಿದ್ರೆ ನನಗೆ ಸಹಾಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನ ಇರ್ತಾರೆ. ಅದಪ್ಪ ಮಾತು ಅಂತ ಹೇಳಿದ್ರೆ ಉಷಾ ಭಾಳ ಚೆನ್ನಾಗಿ ಮಾತಾಡ್ತಾ ಇದೆಯಾ. ಮಾತಾಡು ಸರಿಯಾಗಿ ಕೂತು ಉಪ್ಪು ಖಾರ ಹಾಕ್ಬಿಟ್ಟು ಕಳಿಸು ಒಂದೇ ಸಲ. ಇನ್ನೊಂದು ಸಲ ಯಾರು ಬರಲ್ಲ. ಇವಳನ್ನ ಕಳಿಸಿರೋದು ಅವಳೆಲ್ಲ ಆ ಆಶಾ ಅವ್ರ ಅತ್ತೆ ಇಬ್ಬರು ಸೇರ್ಕೊಂಡು ಕಳಿಸಿರೋದು ಇವಳಿಗೆ. ಉಷಾ, ನಾನು ಇಷ್ಟತ್ರ ನೀನು ಕರುಣೆನೇ ಬರ್ತಿಲ್ವಾ? ಏನು ಕರುಣೆ? ಅದು ನಿನ್ನ ಮೇಲೆ, ನಿನ್ನಂತಳ ಮೇಲೆ. ಪಾಪ ಚಿಕ್ಕ ಸಾವುಕಾರನ ನಡು ಬೀದಿನಾಗ ಬಿಟ್ಬಿಟ್ಟು ಓಡೋಗ್ಬಿಟ್ಟಲ್ಲ, ನಿನ್ನ ಮೇಲೆ ನನಗೆ ಸೆಂಟಿಮೆಂಟ್ ಬರಬೇಕಾ? ಸಾಧ್ಯನೇ ಇಲ್ಲ ಬಿಡು. ಅದು ನಿನ್ನಂತಳ ಮೇಲೆ ಬರೋಕ್ಕೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಹಾಂ, ಏನು ಅನ್ಕೊಂಡ್ಬಿಟ್ಟಿದ್ಯಾ? ಎಲ್ರಿಗೂ ಮೋಸ ಮಾಡ್ಕೊಂಡು ಜೀವನ ಮಾಡ್ಬೋದು ಅಂತ ಅಂದ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡು, ಇದು ನನ್ನ ಹಾಸ್ಪಿಟಲ್, ನನ್ನ ಜಾಗ. ಇಲ್ಲಿ ನಿಂತ್ಕೊಳಕ್ಕೆ ನಿಂಗೆ ಯಾವ ಅಧಿಕಾರನೂ ಇಲ್ಲ. ಇಲ್ಲಿಂದ ಹೋದರೆ ಸರಿ ಇರ್ತದೆ, ಇಲ್ಲ ಅಂದರೆ ಪೊಲೀಸು ಫೋನ್ ಮಾಡಿ ತುಂಬ ಇರಿಟೇಷನ್ ಮಾಡ್ತಿದ್ಯಾ ಅಂತ ಜೈಲಿಂದ ಕಳಿಸ್ಬಿಡ್ತೀನಿ. ಕಂಬಿಯಿಂದ ಕಳಿಸ್ಬಿಡ್ತೀನಿ. ಹೋಗ ಇಲ್ಲಿಂದ. ಹಂಗಲ್ಲ, ನನ್ನ ಮಾತು ಕೇಳು ಉಷಾ. ಅದು ಹೋಗೆ ಸುಮ್ಮನೆ. ನೀನು ಇನ್ನೂ ಒಂದು ಗಂಟೆ ಹತ್ಕೊಂಡು ನಿಂತ್ಕೊಂಡ್ರು ನನ್ನ ಮನಸ್ಸು ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ, ಆಗೋದು ಇಲ್ಲ. ನಿನ್ನಂಥವ್ರ ಬಗ್ಗೆ ನಂಗೆ ಯಾವ ಕರುಣೆನೂ ಬರಲ್ಲ. ಬಾಯ್ ಬಿಟ್ಟರೆ ಸುಳ್ಳು ಮೋಸ. ನಿನ್ನಂಥವ್ರ ಮೇಲೆ ಅದು ಎಲ್ಲಿಂದ ಅಂತ ಹೇಳ್ಬಿಟ್ಟು ನನಗೆ ಸೆಂಟಿಮೆಂಟು ಕರುಣೆ ಬರುತ್ತೆ? ಯಾವುದೇ ಕಾರಣಕ್ಕೂ ಬರಲ್ಲ. ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿದ್ನಲ್ಲ. ಹಬ್ಬ ದೇವ್ರೆ, ಎಲ್ಲಿ ಸೆಂಟಿಮೆಂಟಿಗೆ ಸೋತ್ಬಿಟ್ಟು ಅವನ್ನ ಒಂದು ಮಾಡಿಬಿಟ್ಟು ನೀನು ಮದುವೆ ಕ್ಯಾನ್ಸಲ್ ಮಾಡ್ಕೊತೀಯೋ ಅಂತ ಅಂದ್ಕೊಂಡಿದ್ದೆ. ನಿಜ ಹೇಳಬೇಕು ಅಂದರೆ ನೀನೇನಾದರೂ ನಂಗೆ ಎಲ್ಲ ವಿಚಾರನೂ ಹೇಳಿಲ್ಲ ಅಂತ ಹೇಳಿದರೆ ನಿಜವಾಗೂ ಈಗ ಕೇಳ್ತೀನಿ ಭೈರವ. ನಾನಂತೂ ಮದುವೆನ ನಿಜವಾಗ್ಲೂ ಕ್ಯಾನ್ಸಲ್ ಮಾಡ್ಕೊಂಡು ಬಿಡ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ನಿನಗೂ ಗೊತ್ತಲ್ವಾ, ನನಗೊಂಥರ ಸೆಂಟಿಮೆಂಟಾಗಿ ಮಾತಾಡಿದ್ರೆ ಒಂಥರ ಆಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಜವಾಗ್ಲೂ ಕ್ಯಾನ್ಸಲ್ ಮಾಡ್ಕೊಂಡು ಬಿಡ್ತಾ ಇದ್ದೆ ನಾನು. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಅದಕ್ಕೆ ಅಲ್ವಾ ನನಗೆ ಸಹಾಯ ಮಾಡೋಕ್ಕೆ ಅಂತ ಬಂದಿದ್ದು. ಇಷ್ಟಕ್ಕಷ್ಟೇ ನಾನು ಬಂದಿದ್ದು. ನೋಡು, ಇನ್ನು ಯಾರು ನಿನ್ನ ಮದುವೆಗೆ ಅಡ್ಡಿ ಮಾಡೋಕ್ಕೆ ಬರಲ್ಲ. ಬಂದ್ರೂ ನಾನು ಬಿಡಲ್ಲ ಬಿಡು. ಯಾವಾಗೂ ನಾನು ನಿನ್ನ ಜೊತೆನೇ ಇರ್ತೀನಿ. ತುಂಬ ಥ್ಯಾಂಕ್ಸ್ ಭೈರವ. ವೆಲ್ಕಮ್.